ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮ ಅಪ್ಪನ ಹತ್ರ ನೀವಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ, ನಿಮ್ಮಿಬ್ರು ಮಧ್ಯೆ ಯಾವುದೇ ಪ್ರೀತಿ ಇಲ್ಲ ಅಂತ ಎಲ್ಲಾನು ಹೇಳಿದ್ದೀನಿ. ಈಗಾಗಲೇ ನಿಮ್ಮಿಬ್ರನ್ನು ದೂರ ಮಾಡಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಮದನ್ ಸರ್ ಜೊತೆಗೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ. ಅದರಿಂದ ಅಪ್ಪಾಜಿಗೆ ಅವಮಾನ ಆಗಿದೆ. ಈಗ ಅವಮಾನನ ಅವ್ರು ಸರಿಪಡಿಸ್ಕೋಬೇಕು ಅಂದ್ರೆ ಮತ್ತೆ ಮದನ್ ಸರ್ ಜೊತೆಗೆ ನೀನು ಮದುವೆ ಫಿಕ್ಸ್ ಮಾಡಬೇಕಲ್ವಾ? ಇವತ್ತು ನನ್ನ ಮತ್ತೆ ಸುಬ್ಬು ಮದುವೆ ಮಾತುಕತೆ ಮಾತ್ರ ಅಲ್ಲ, ನಿನ್ನ ಮತ್ತೆ ಮದನ್ ಸರ್ ಮದುವೆ ಮಾತುಕತೆನೂ ನಿರ್ಧಾರ ಆಗುತ್ತೆ. ಮತ್ತೆ ಮದುಮಗಳಾಗೋದಕ್ಕೆ ರೆಡಿ ಆಗಿರು. ಅಲ್ಲ ಶ್ರಾವಣಿ, ಎಂತ ಅದೃಷ್ಟ ನಿಂದು. ಅತ್ತೆ ಮನೆನೂ ಇದೇನೆ, ತವ್ರ ಮನೆನೂ ಇದೇನೆ. ಆದ್ರೆ ಏನ್ ಗೊತ್ತಾ, ಒಂದು ಕೋಇನ್ಸಿಡೆನ್ಸ್ ಇದೆ. ನಂದು ಅದೇ ಅದೃಷ್ಟ ಶ್ರಾವಣಿ. ನಾನಿರೋ ಮನೆನೇ ನಮ್ಮ ಅತ್ತೆ ಮನೆ, ನಾನಿರೋ ಮನೆನೇ ನನ್ನ ತವ್ರ ಮನೆ. ಯಾಕಂದ್ರೆ ಸುಬ್ಬು ಮನೆಯವರು ನಮ್ಮ ಮನೆ ಕೆಳಗಡೆನೆ ಅಲ್ವಾ ಇರೋದು. ಇಷ್ಟು ದಿನ ನೀನು ಆಡ್ತಿದ್ದ ಆಟಗಳಿಗೆ ಅಂತ್ಯ ಆಗುತ್ತೆ. ಎಲ್ರೂ ಮುಂದೆ ತಲೆ ತಗ್ಸೋದಕ್ಕೆ ಸಿದ್ಧವಾಗಿರು. ಹಾಗೆ ಮದನ್ ಸರ್ ಕಟ್ಟೋ ತಾಳಿಗೆ ಕುಕ್ಕೆ ಕೊಡಕ್ಕೂ ರೆಡಿಯಾಗಿರು. ಬರ್ತೀನಿ. ಯಾಕೆ ಶ್ರಾವಣಿ ಇಲ್ಲೇ ನಿಂತ್ಬಿಟ್ಟೆ? ಅಯ್ಯೋ ಪಾಪ, ಎಲ್ಲನೂ ಕಳ್ಕೋತಾ ಇದೆಯಾ. ನೀನ್ ತಾನೇ ಎಲ್ಲಿಗೆ ಹೋಗ್ತೀಯಾ? ಸುಬ್ಬುನ ನಿನ್ನಿಂದ ದೂರ ಮಾಡಿ ಸುಬ್ಬು ಕೈಯಲ್ಲಿ ನನ್ನ ಕೈ ಇಟ್ಟು ನಾವಿಬ್ರು ಒಂದೇ ಅಂತ ಹೇಳೋ ಮಾತುಗಳನ್ನ ನೀನು ಕೇಳಿಸ್ಕೋಬೇಕಲ್ವಾ ಶ್ರಾವಣಿ? ಬಾ, ಕಡೆದಾಗಿ ಇದನ್ನೆಲ್ಲ ಕೇಳಿಸ್ಕೊಂಡು ಸಂತೋಷ ಪಡು. ಬಾ ಶ್ರಾವಣಿ, ಬಾ. ಸಾಕು ಬಿಡು ಸುಬ್ಬು, ಇದೆಲ್ಲ ಹಾಕೊಳಕ್ ಮುಜುಗರಾಗುತ್ತೆ ಕಣೋ. ನಾನೇನು ಚಿಕ್ಕ ಹುಡುಗನ? ಯಾರಿಲ್ಲ ಅಂದಿದ್ದೆ ಯಜಮಾನ್ರೆ. ನಿಮ್ಮ ನಡೆ ನುಡಿ ಹಾವ ಭಾವ ಇದನ್ನ ಯಾರು ನೋಡಿದ್ರು ನಿಮ್ಮನ್ನ ಹೀರೋ ಅಂತಾನೆ ಅನ್ನೋದು ಯಜಮಾನ್ರೆ. ಅದರಲ್ಲೂ ಇವತ್ತು ನಿಮ್ಮ ಹುಟ್ಟಿದಬ್ಬ, ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಆಯ್ತಪ್ಪ, ನಿನ್ನಿಷ್ಟ. ನನಗೊಬ್ಬ ಮಗ ಇದ್ದಿದ್ರೆ ಅವನು ಹೀಗೆ ನಡ್ಕೋತಾ ಇದ್ದ ಅನ್ಸುತ್ತೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನನಗೆ ನಿಮ್ಮ ಮಗನಾಗೆ ಹುಟ್ಟಬೇಕು ಅಂತ ಆಸೆ ಯಜಮಾನ್ರೆ. ಆಸೆ ಏನೂ ಇದೆ, ಆದರೆ ಆ ಯೋಗ್ಯತೆ ಅಂತೂ ಇಲ್ಲ. ಅದೆಷ್ಟೇ ಜನ್ಮ ಇದ್ರೂ ನಾನು ನಿಮ್ಗೆ ಸೇವೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆಲ್ಲ ಯಾಕಂತೀಯೋ, ಈ ಜನ್ಮದಲ್ಲೇ ಈ ಕ್ಷಣದಲ್ಲೂ ಕೂಡ ನೀನು ನನ್ನ ಮಗನೇ. ಅದೇನೋ ಹೇಳಿದೆಯಲ್ಲ, ನಡೆ ನುಡಿ ಹಾವ ಭಾವ ಅಂತ. ಅದ್ರ ಜೊತೆ ಒಳ್ಳೆ ಮನಸ್ಸು, ನಿನ್ನ ನಿಷ್ಕಲ್ಮಶವಾದ ಪ್ರೀತಿ ನಾನು ಯಾವತ್ತೋ ಮೆಚ್ಕೊಂಡ್ಬಿಟ್ಟೆ. ನಾನು ನಿನ್ನ ವಯಸ್ಸಲ್ಲಿ ನಿನ್ನ ಹಾಗೆ ಇದ್ದೆ. ಅದೇ ನಿಷ್ಠೆ, ಅದೇ ಛಲ, ಅದೇ ನೀಯತ್ತು. ಕೆಲವು ಸಲ ನಿನ್ನ ನೋಡ್ತಾ ಇದ್ರೆ ನನ್ನೇ ನೋಡ್ತಾ ಇದ್ದೀನೇನೋ ಅಂತ ಅನ್ಸುತ್ತೆ. ಹೋಗಿ ಬಿಡು. ಇಷ್ಟು ದಿವಸ ನಾನು ನಿನ್ನ ಜೊತೆ ಮಾತಾಡದೆ ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕು. ನಾನು ಇವತ್ತು ತಗೊಳ್ಳೋ ನಿರ್ಧಾರನೇ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಅನ್ಕೋ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಈಗಲೂ ಗೊಂದಲ ಇದೆ ಅಂತ. ಅದಕ್ಕೆಲ್ಲ ತೆರೆ ಎಳಿತೀನಿ. ಯಜಮಾನ್ರೆ, ನೀವು ಏನು ಹೇಳ್ತಿದ್ರೋ ಅರ್ಥ ಆಗ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾಯಿ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬಾವಣ್ಣ. ಏನೇ ಹುಡುಗಿ, ನಿಮ್ಮಪ್ಪನ ಹುಟ್ಟಿದಬ್ಬಕ್ಕೆ ಉಡುಗೊರೆ ಏನ್ ತಂದಿದೀಯಾ? ಅವ್ರಿಗೆ ಗಿಫ್ಟ್ ಕೊಡೋಷ್ಟು ದೊಡ್ಡವಳು ನಾನಲ್ಲ ಅಜ್ಜಿ. ಅವ್ರಿಗೆ ನಾನು ಏನು ತಾನೇ ಗಿಫ್ಟ್ ಕೊಡೋದಕ್ಕಾಗತ್ತೆ? ಯಾಕಾಗತ್ತೀಯ? ಬೆಟ್ಟದಷ್ಟು ಪ್ರೀತಿನ ವೀರು ಮೇಲೆ ನಿನ್ ಮನ್ಸೆಲ್ಲ ಇಟ್ಕೊಂಡಿದೀಯಲ್ಲ, ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನ್ ಬೇಕು?
ಮಾವ ನಿಜವಾಗ್ಲೂ ನಾವು ಅಂದ್ಕೊಂಡಾಗೆ ಹೇಳ್ತಾರ? ಅಫ್ಕೋರ್ಸ್ ಮಾಡಿ. ಶ್ರಾವಣಿ ಸುಬ್ಬು ಮದುವೆನೇ ಸುಳ್ಳು ಅಂತಂದಮೇಲೆ ಇನ್ನೇನು ತಾನೇ ಮಾಡ್ತಾರೆ? ಶ್ರಾವಣಿನ ನೀನು ಕೊಟ್ಟು ಮದುವೆ ಮಾಡಬೇಕು, ನಾವು ಅಂದ್ಕೊಂಡಿದ್ದನ್ನ ಹೇಳಬೇಕು. ವಾ ಸುಬ್ಬಣ್ಣ, ಅಂತೂ ಮಾವನ ಬರ್ಡೇಗೆ ಒಳ್ಳೆ ಗಿಫ್ಟ್ ಸಿಗ್ತದೆ. ನಮಸ್ತೆ 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 ನಮಸ್ಕಾರ. ನಮಸ್ತೆ ನಮಸ್ತೆ. ನೀವೆಲ್ಲರೂ ಬಂದಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಬರ್ಡೇ ಗಿರ್ಡೆ ಎಲ್ಲ ಆಚರಿಸ್ಕೊಳ್ಳೋಕ್ಕೆ ನನಗೆ ಅಭ್ಯಾಸ ಇಲ್ಲ. ಆದರೂ ಈ ವರ್ಷ ನಿಮ್ಗಳ ಜೊತೆ ಆಚರಿಸ್ಕೋಬೇಕು ಅಂತ ಮನಸ್ಸಾಯಿತು, ಅದಕ್ಕೆ ಕರೆದೆ. ಅದು ಅಲ್ಲದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ವಿಷಯ ಏನು, ನಿರ್ಧಾರನೇ ಅಂತ ಅನ್ಕೊಳ್ಳಿ. ನನ್ನ ನಿರ್ಧಾರ ಕೇಳಿ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ಬೇಜಾರಾಗ್ಬೋದು, ಸಂತೋಷ ಆಗ್ಬೋದು. ಆದರೆ ನನ್ನ ನಿರ್ಧಾರ ತಿಳಿಸಿದ ತಕ್ಷಣ ನಿಮ್ಮೆಲ್ರಿಗೂ ಸರಿ ನಿರ್ಧಾರ ಅಂತ ಅನ್ಸುತ್ತೆ ಅಂತ ನನಗೆ ನಂಬಿಕೆ ಇದೆ. ಖಂಡಿತ ವೀರು, ನಿನ್ನ ಬಗ್ಗೆ, ನಿನ್ನ ಮನಸ್ಸಲ್ಲಿರೋ ಒಳ್ಳೆ ಯೋಚನೆಗಳ ಬಗ್ಗೆ, ಉದ್ದೇಶಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತೇ ಇದೆ. ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ಅದು ಸರಿಯಾಗಿರುತ್ತೆ ಅನ್ನೋ ನಂಬಿಕೆನೂ ನಮಗಿದೆ. ಹೌದೇ ಯಜಮಾನ್ರಿ, ನೀವೇನೇ ನಿರ್ಧಾರ ತಗೊಂಡ್ರು ನಮ್ಮೆಲ್ರಿಗೂ ಸಂತೋಷನೇ. ಅದೇನಂತ ಕೇಳಬೇಕು ಅಂತ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಹೇಳ್ತೀನಿ, ಅದಕ್ಕೆ ಮುಂಚೆ ಎಲ್ಲರೂ ಸಿಹಿ ತಿಂದು ಆಮೇಲೆ ಮಾತಾಡೋಣ. ಪಿಂಕಿ, ಮಾಮ, ಐಶ್ವರ್ಯ,